ಅಂಜುಮನ್ ಇ ಇಸ್ಲಾಂ ಚುನಾವಣೆ ಗೆಲ್ಲೋದು ಯಾರು ಎನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಆಲ್ ಮದೀನಾ ವರ್ಸಸ್ SDPI ಗೆಲ್ಲೋದು ಯಾರು ಎನ್ನುವಂಥ ಪ್ರಶ್ನೆ. ಅಂಜುಮನ್ ಇ ಇಸ್ಲಾಂ ಚುನಾವಣೆ ಗೆಲ್ಲೋದು ಯಾರು ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅಲ್ ಮದೀನಾ ವರ್ಸಸ್ SDPI ಇದರಲ್ಲಿ ಯಾರು ಗೆಲ್ತಾರೆ? 14 ವರ್ಷದ ಬಳಿಕ ಅಂಜುಮನ್ ಸಂಸ್ಥೆಗೆ ಎಲೆಕ್ಷನ್ ನಡೀತಾ ಇದೆ. ಗದಗ ಬೆಟಗೇರಿಯ ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಎಲೆಕ್ಷನ್ ನಡೀತಾ ಇರುವಂಥದ್ದು. ಪ್ರತಿಷ್ಠಿತ ಸಂಸ್ಥೆಗೆ ಬೆಳಗ್ಗೆಯಿಂದ ನಡೀತಾ ಇದೆ ಮತದಾನ. ಗದಗ ಮುನ್ಸಿಪಲ್ ಕಾಲೇಜು ಮೈದಾನದಲ್ಲಿ ವೋಟಿಂಗ್ ನಡೀತಾ ಇದೆ. ಅಲ್ಲಿ ಅಲ್ ಮದೀನಾ ಗ್ರೂಪ್ ಅಭ್ಯರ್ಥಿಗಳಿಗೆ ಭಾರಿ ಬೆಂಬಲ ಸಿಗ್ತಾ ಇದೆ. ಮದೀನಾ ಗ್ರೂಪ್ಗೆ SDPI ಗ್ರೂಪ್ ವಿರೋಧಿ ಅಂದರೆ ಸ್ಪರ್ಧೆ ಪಕ್ಷೇತರ ಗುಂಪು ಜಹಾಂಗೀರ್ ಏನಿದ್ದಾರೆ ಅವರು ಕೂಡ ಮಾಡಿರುವಂಥದ್ದು 11 ಸ್ಥಾನಗಳಿಗೆ 41 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಒಂದು ಚುನಾವಣೆಯಲ್ಲಿ 41 ಮಂದಿಯ ಭವಿಷ್ಯ ನಿರ್ಧರಿಸ್ತಾರೆ ಎಂದು 6196 ಮತದಾರರು. ಇಂದು ಸಂಜೆ 5 ಗಂಟೆಗೆ ಫಲಿತಾಂಶ ಪ್ರಕಟ ಆಗುತ್ತೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು 5 ಗಂಟೆಗೆ ಗೊತ್ತಾಗುತ್ತೆ. ಅಂಜುಮನ್ ಇ ಇಸ್ಲಾಂ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥ ಪ್ರಶ್ನೆ ಮೂಡಿದೆ. ಮದೀನಾ ವರ್ಸಸ್ SDPI ಇವರ ಮಧ್ಯೆ ಯಾರು ಗೆಲ್ತಾರೆ? 14 ವರ್ಷದ ಬಳಿಕ ಈ ಒಂದು ಅಂಜುಮನ್ ಸಂಸ್ಥೆಗೆ ಎಲೆಕ್ಷನ್ ನಡೀತಾ ಇದೆ. ಪ್ರತಿಷ್ಠಿತವಾದಂಥ ಒಂದು ಎಲೆಕ್ಷನ್ ಇದು. ಗದಗ ಬೆಟಗೇರಿಯ ಅಂಜುಮನ್ ಒಂದು ಸಂಸ್ಥೆಗೆ, ಪ್ರತಿಷ್ಠಿತ ಸಂಸ್ಥೆಗೆ ಇಂದು ಬೆಳಗ್ಗೆಯಿಂದಲೇ ಮತದಾನ ನಡೀತಾ ಇದೆ. ಮತದಾನ ಚುರುಕು ಆಗಿ ನಡೀತಾ ಇದೆ. ಅಲ್ಲಿ ಮತದಾನ ಮಾಡೋಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಈ ಒಂದು ಮತದಾನದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ? ಗದಗ ಬೆಟಗೇರಿಯ ಅಂಜುಮನ್ ಇಸ್ಲಾಂ ಸಂಸ್ಥೆ ಏನಿದೆ ಅದಕ್ಕೆ ಎಲೆಕ್ಷನ್ ನಡೀತಾ ಇರುವಂಥದ್ದು. ಪ್ರತಿಷ್ಠಿತ ಸಂಸ್ಥೆ ಇದು. ಬೆಳಗ್ಗೆಯಿಂದ ಮತದಾನ ನಡೀತಾ ಇದೆ. ಜನರು ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಗದಗ ಮುನ್ಸಿಪಲ್ ಕಾಲೇಜಿನಲ್ಲಿ ಈ ಒಂದು ಮತದಾನ ನಡೀತಾ ಇದೆ. ಮತ್ತು ಮದೀನಾ ಗ್ರೂಪ್ ಒಂದು ಅಭ್ಯರ್ಥಿಗಳೇನಿದ್ದಾರೆ ಮದೀನಾ ಗ್ರೂಪ್ಗೆ SDPI ಒಂದು ಸ್ಪರ್ಧೆ ಮಾಡಿರುವಂಥದ್ದು. ಈ ಒಂದು ಸ್ಪರ್ಧೆಗಳಲ್ಲಿ 11 ಸ್ಥಾನಗಳಿದೆ. ಅದರಲ್ಲಿ 41 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಈ 41 ಅಭ್ಯರ್ಥಿಗಳ ಒಂದು ಭವಿಷ್ಯ ಹಿಂದೆ ನಿರ್ಧಾರ ಆಗುತ್ತೆ. ಅದನ್ನು ನಿರ್ಧಾರ ಮಾಡುವಂಥವರು 6196 ಮತದಾರರು. ಇಂದು ಸಂಜೆ 5 ಗಂಟೆಗೆ ಇದರ ಒಂದು ಫಲಿತಾಂಶ ಬರುತ್ತೆ. ನಿಖರವಾದಂತಹ ಒಂದು ಫಲಿತಾಂಶ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಗೊತ್ತಾಗುತ್ತೆ. 11 ಸ್ಥಾನಗಳಿಗೆ 41 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರುವಂಥದ್ದು. ಎಲ್ಲ ಸ್ಪರ್ಧಾರ್ಥಿಗಳ ಭವಿಷ್ಯ ಹಿಂದೆ ಸಂಜೆ 5 ಗಂಟೆಗೆ ಗೊತ್ತಾಗ್ಬಿಡುತ್ತೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಒಂದು ಪ್ರತಿಷ್ಠಿತ ಸಂಸ್ಥೆಗೆ ನಡೀತಿರುವಂತಹ ಚುನಾವಣೆ ಇದು. ಒಂದು ಗದಗ ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ ವೋಟಿಂಗ್ ನಡೀತಾ ಇದೆ. ಸಾಕಷ್ಟು ಜನರು ಅಲ್ಲಿ ಸೇರಿದ್ದಾರೆ. ಅಲ್ ಮದೀನಾ ಗ್ರೂಪ್ ಅಭ್ಯರ್ಥಿಗಳಿಗೆ ಭಾರಿ ಬೆಂಬಲ ಸಿಗ್ತಾ ಇದೆ. ಅಲ್ಲಿ ಮದೀನಾ ಗ್ರೂಪ್ಗೆ SDPI ಒಂದು ಅಭ್ಯರ್ಥಿಗಳೇನಿದ್ದಾರೆ ಅವರು ಕೂಡ ಇರುವಂಥದ್ದು. ಪಕ್ಷೇತರ ಗುಂಪು ಜಹಾಂಗೀರ್ ಅವರು ಕೂಡ ಇದ್ದಾರೆ. ಮತ್ತೆ ತಿರುಗಿ ಈ ಒಂದು ಸಂಸ್ಥೆಗಳಿಗೆ ಚುನಾವಣೆ ನಡೀತಾ ಇರುವಂಥದ್ದು. ಯಾರು ಗೆಲ್ತಾರೆ ಎನ್ನುವಂಥ ಒಂದು ಮಾತು. ಅಲ್ ಮದೀನಾ ಮತ್ತು SDPI ವರ್ಸಸ್ SDPI ಒಂದು ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಂಜೆ 5 ಗಂಟೆಗೆ ಗೊತ್ತಾಗುತ್ತೆ. ಚುನಾವಣೆ ನಡೀತಾ ಇದೆ. 5 ಗಂಟೆಯವರೆಗೆ ಅವಕಾಶ ಇದೆ ಇದು ವೋಟ್ ಹಾಕೋಕ್ಕೆ. ಆ ವೋಟ್ ಹಾಕಿದ ಮೇಲೆ 5 ಗಂಟೆಗೆ ಎಲೆಕ್ಷನ್ನ ಒಂದು ರಿಸಲ್ಟ್ ಬರುತ್ತೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಗೊತ್ತಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.